ನಾವು ನೀವು ಹೋದೆವಂದ್ರ ಗುಂಟಿಗೆ ನಮಗ ಬಡದು ಇದು ತಂದು ಹಾಕ್ತಾರ, ಅದು ಕೊನೆ ಜಾತ್ರಿ. ಹೌದು 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 ನೋಡ್ರಿ ಎಟ್ಟು ಒಂದೇ ಅದು ಹೂವಿನ ಕರಿ ಎಟ್ಟು ಹೈರಾಣಕ್ಕೆ ಹಾಕ್ತದ್ರಿ. ಹೌದು. ಮೊದಲ ರಾತ್ರಿ ಮಾಡುದು ಇದೇ ಅದ, ಹಾ ಹಾ ಕೊನೆ ಜಾತ್ರೆ ಮಾಡುದು ಇದೇ ಅದ. ಪವನ ಕ್ಷೇತ್ರನಾದಂತ ಅಕ್ಕಲಕೋಟೆ ತಾಲೂಕ ಹನ್ನೂರ ಪುಣ್ಯಭೂಮಿಯೊಳಗ ತಂದೆನಾದಂತ ಭೂತಾಳ ಸಿದ್ಧಮುತ್ತಿನ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೌದು ಕೂಡಿರ್ತಕ್ಕಂಥ ಸಕಲ ತತ್ವಜ್ಞಾನಿಗಳಿಗೆ, ಗುರು ಹಿರಿಯರಿಗೆ, ಹೌದು ಅಣ್ಣ ತಮ್ಮಂದಿಯರಿಗೆ, ನನ್ನ ತಾಯಿ ತಂದಿ ಬಳಗಕ್ಕ ಕೂಡ ಹಾ ಹಾ ಕುಂಬಾರಿ ಘೇನ ಶುದ್ಧ ಮುತ್ತಿನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಈಶಾಯ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ನಿಮಗೆಲ್ಲ ವಿಶೇಷವಾದ ಮಾತು ಹೇಳುವುದದ. ಏನ್ರಿಪ್ಪ ಮಾತದು? ಅವುಗಳ ಗಪ್ಪಾರೇವ ಅವ್ರ ಗಪ್ಪ್ಯಾರ, ಹುಡುಗರಿಗೆ ಗಪ್ಪ ಮಾಡೋದದ. ಹೌದು ಹೇಳುದದ ಕೇಳ್ರಿ. ಏನ್ ಹೇಳ್ಬೋದ್ರಿಪ್ಪ? ಕಮಿಟಿ ಅವ್ರದ್ದು ಸೂಚನೆ ಅದ. ನೀ ಹ್ಯಾಂಗ ಎಷ್ಟು ಮಾತಾಡ್ತೀರಿ, ನಿಮ್ಮ ಮಾತಾಡಕ್ಕೆ ಬೇಡ ಅನ್ನಂಗಿಲ್ಲ. ಖರಿ ಇಲ್ಲಿ 4 ಸಂದ ಆಗಬೇಕು. 4 ಸಂದ ಆಗ್ಬೇಕು. ನಿಮ್ಮ 4 ಅವರು 4. ಇದರ ಹಿನ್ನೆಲೆ ಕಾರಣ ಏನು? ಏನದ್ರಿಪ್ಪ ಕಾರಣ? ಅವರಿಗೆ ಹಾಡ ಕೇಳುವ ಹಂಬಲ. ಹೌದು ಹೌದು ಹೌದು. ಮಹಾತ್ಮರ ಹೇಳ್ತಾರ ಏನತ್ತ? ಪಾಪಿಯ ಧನ ಪ್ರಾಯ ಚೀತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಹೌದು ಹೌದು. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಹಾ ಹಾ ಅಂತ ಮಾತು ಹೇಳ್ತಾರ್ರಿ. ಎಂತದ್ರಿಪ್ಪ ಇದು? ನಮ್ಮಂತ ವೇಷಡಾಂಬಿಕರು ಮಾಡುವ ಭಕ್ತಿ ಹೌದು ಕೂಡಲ ಸಂಗಮ ದೇವಗೆ ಹ್ಯಾಂಗ ಸಲ್ಲದಯ್ಯ. ಕೂಡಲ ಸಂಗಮ ದೇವ. ಹೌದು ಹೌದು. ಇದನ್ನೇ ಯಾಕೆ ಹೇಳ್ಯಾರಿಪ್ಪ? ಪಾಪಿಯ ಧನ ಪ್ರಾಯ ಚೀತಲ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಹೌದು. ಇದು ಹನ್ನೂರ ಪುಣ್ಯ ಕ್ಷೇತ್ರದ. ಹೌದು ಅದ. ಇದು ತತ್ವಜ್ಞಾನಿಗಳ ಸಂತ್ರ, ಮಹಾರಾಷ್ಟ್ರ ನಾಡಂದ್ರ ಸಂತ್ರ ತುಳಿದ ಭೂಮಿ ಅದಿದು. ಹೌದು ಹೌದು. ಎಲ್ಲಿ ಸತ್ಕಾರ್ಯಕ್ಕೆ ರೊಕ್ಕ ಹ್ಯಾಂಗ ಕೊಟ್ಟಾರ? ಹೆಂಗ ಕೊಟ್ಟಾರಿಪ್ಪ? ಭೂತಾಳ ಶುದ್ಧ ಮುತ್ತಿನ ಗುಡಿ ನಿರ್ಮಾಣ ಮಾಡಿ. ಹೌದು. ಸರ್ವ ಸಾಧಾರಣ ಏನಿಲ್ಲ ಅಂದ್ರೆ 10-15 ತೊಲಿದು ಬೆಳ್ಳಿದು ಬಂಗಾರ ಕಣಬಟ್ಲ ಮೀಶಿವನ್ನ ಮಾಡಿ, ಹೌದು ಬೆಳ್ಳಿ ಮೂರ್ತಿ ನಿರ್ಮಾಣ ಮಾಡಿ, ಆ ಮುತ್ಯನ ಗುಡಿ ಒಳಗ ಮುತ್ಯ ಕುಂಡ್ರುವಂತ ಏನ ಜಾಗದ ನೋಡು. ಹಾ ಹಾ ಬರೇ ಜಾಗಕ್ಕೆ ಹೋಗಿ ನೋಡಿದ್ರೆ ಭೂತಾಳಿಸಿದ ಒಬ್ಬ ಕಾಣಂಗಿಲ್ಲ, ಬಹುರೂಪ ಕಾಣುತ್ತದ. ಸರ್ವ ಸಾಧಾರಣವಾಗಿ ಇಂಥ ಸತ್ಯ ಸಂಘ ಭಗವಂತನ ಕಾರ್ಯಕ್ಕೆ ನಮ್ಮದು ಹೋಗಿ ಮುಟ್ಲತ್ತೇಳಿ ದೀಪ ಹಚ್ಚದ ಮನೆ ಕೂಡಿ ಪಾತ್ರಕ ರೊಕ್ಕ ಮುತ್ಯನ ಕಮಿಟಿಗೆ ಕೊಟ್ಟು 20,000ದ ಜಾತ್ರೆ, 20 ಲಕ್ಷದ ಜಾತ್ರೆ ಮಾಡ್ರಿ ಅಂದ್ರ ನಿಮ್ಮಂತ ಪುಣ್ಯವಂತರು ಜಗತ್ತದಾಗ ಯಾರು ಇಲ್ಲ. ಹೌದು ಹೌದು ಹೌದು. 1,000, 2,000, 20,000 ಅಲ್ಲದು 20 ಲಕ್ಷ ರೊಕ್ಕ. ಹೌದು. ಅಟ್ಟೆ ಅಲ್ಲ, ಇದೇ ಹನ್ನೂರದವರೇ ನಮ್ಮ ಅಕ್ಕಲಕೋಟ ತಾಲೂಕಿನ MLA ಅವರದಾರ. ಹೌದು ಹೌದು ಹೌದು. ಮಾನ್ಯ ಸಚಿವರಾದ ಕಲ್ಯಾಣ ಶೆಟ್ಟಿ ಅವರು. ಹೌದು. ನಿಮಗೊಂದು ವಿನಂತಿ ಅದ. ಏನದರಿಪ್ಪ ವಿನಂತಿ? ತಾನಾಗಿ ಸಂಪತ್ತು ನಿಮ್ಮ ಮನೆಗೆ ಬಂದದ. ಹೌದು. ಏನು? ತಾನಾಗಿ ಸಂಪತ್ತ ನಿಮ್ಮ ಮನೆಗೆ ಬಂದದ. ಹೌದು ಹೌದು ಬಂದದ. ಸಂಪತ್ತು ನಮ್ಮ ಮನೆಗೆ ಬಂದದ ಅಂದ್ರ ಪಾರಮಾರ್ಥ ಕರ್ದಾಗ ಕೊಡ್ರಿ. ಹೌದು. ಅರ್ಧ ರೊಕ್ಕಕ್ಕಿರ್ಲಿ ನಮ್ಮ ಮನೆ ಸ್ವಚ್ಛ ಮಾಡ್ರಿ ಅಂತ ಹೇಳ್ತೇವೆ ನಾವು. ಹೌದು ಹೌದು. ಅರ್ಥ ಗೊತ್ತಾಗಬೇಕು. ಹೆಂಗ್ರಿಪ್ಪ ಅರ್ಥ? ಸಚಿನದಾದ ಕಲ್ಯಾಣ ಶೆಟ್ಟಿ ಅವರು ನಮ್ಮ ಭಾಗದಾಗ ನಿಮ್ಮೂರನವ್ರಿ MLA ಅವರದಾರ. ಒಂದೊಂದು ಊರಾಗ 50 ಲಕ್ಷ ರೂಪಾಯಿ ನಿಧಿ ಕೊಟ್ಟಾರ. ಪುಣ್ಯಭೂಮಿ ಹನ್ನೂರ. ಬರೇ ನೋಡಿದ್ರೆ ಇದು ಎಂತ ಪುಣ್ಯ ಕ್ಷೇತ್ರ ಅನಿಸ್ಬೇಕು, ಅಂತದ ನಿರ್ಮಾಣ ಮಾಡ್ರಿ ಬಂಧುಗಳೇ. ನಿಮಗೆ ಒಂದೇ ನಂದು ವಿನಂತಿ ಅದ. ಹೌದು 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 ಹೌದು. ಯಾಕೆ ಈ ಮಾತು ಹೇಳಬೇಕು? ಯಾಕ್ರಿಪ್ಪ? ಇಲ್ಲಿ ಬಂದ ಬಳಿಕ ಗೊತ್ತೈತಿ ಇದು ಎಷ್ಟ ತತ್ವಜ್ಞಾನಿಗಳ ಊರದ ಅನ್ನೋದು. ಹೌದು. ಅದಕ್ಕೆ ಕೈ ಜಾರದ ಮುತ್ತಿನಂತೆ ಆಗಿರಬಾರ್ದು, ಕೈಯಾಗಿ ಹಿಡಿದ ಮುತ್ತಿನಂತೆ
ಪರ್ಮನೆಂಟ್ ಆಮದಾರ ಅಂದ್ರು ಹರ್ಕತ್ತಿಲ್ಲ ಅವ್ರಿಗೆ. ಹೌದು ಒಂದೊಂದು ಹಳ್ಳಿ ಒಳಗ ಪ್ರತಿ ಒಬ್ಬೊಬ್ಬ ಊರಿಗೆ ಒಂದೊಂದು ಊರಿಗೆ ರಸ್ತೆ ನಿರ್ಮಾಣ ಮಾಡಲು ಘರ್ಕುಲ ಯೋಜನೆ ಎಲ್ಲ ಕೊಟ್ಟಾರ ಅವರು. ಹೌದು. ನಿಮ್ಮವ್ರಿ ಅದಾರ ಅವ್ರು, ನಿಮ್ಮವ್ರೇ ಅವ್ರು ನಮ್ಮವ್ರೇ. ಹೌದು ಹೌದಲ್ರಿ? ಹಾ ಹಾ ಅಕ್ಕಲಕೋಟ ತಾಲೂಕ ಸುಜಲಾಮ ಸುಫಲಾಮ ಮಾಡಬೇಕಾಗ್ಯದ. ಹೌದು ವಿಶೇಷವಾಗಿ ಒಂದು ಮಾತು ಹೇಳಬೇಕಾಗ್ಯದ. ಈ ಗ್ರಾಮಸ್ಥರಿಗೆ ನಂದೊಂದು ವಿನಂತಿ ಅದ. ಏನದರಿಪ್ಪ? ಒಂದು ಊರ ಕೀರ್ತಿ ಆಗಬೇಕು, ಒಂದು ಊರ ಹೆಸರಾಗಬೇಕಂದ್ರೆ ನೀವು ಊರನವ್ರು ಎಲ್ಲಾರ್ದು ಆಗತ್ತಿರಲ್ಲ, ಒಬ್ಬಂದೇ ಆಗುತ್ತದ. ಹೌದು ಹೌದು ಒಂದು ಊರ ಕೀರ್ತಿ ಒಬ್ಬನಿಂದ ಬರ್ತದ. ಹೌದು ಅಂಥದ್ದು ಊರಾಗ ಒಂದು ಅಕ್ಕಳ ಹೊಟ್ಟಿಲಿ ಹೋರಿಯಾಗಿ ಹುಟ್ಟಿರ್ಬೇಕ, ಹೋರಿದಿಂದ ಊರ ಕೀರ್ತಿ ಬರ್ತದ. ಹೌದು ಅಂತ ಮಗಾರೆ ಹುಟ್ಟಿರ್ಬೇಕ, ಯಾನ ಪೈಲವಾನ ಅದಾನೋ ಹನ್ನೂರದಾಗ ಅವನಿಂದಲೇ ಬರ್ತದ. ಹೌದು ಅಂಥದ್ದು ಒಬ್ಬ ಕಲಾವಿದರೆ ಹುಟ್ಟಿರ್ಬೇಕ, ಅವನಿಂದ ಊರ ಕೀರ್ತಿ ಬರ್ತದ. ಹೌದು ನಾವು ಇನ್ನೂ ಬಂದು ಊಟಕ್ಕೆ ಹೋಗಿದ್ದೆವು ಈ ಬ್ರಹ್ಮ ವೇದಿಕೆಯಾಗ. ನಿಮ್ಮೂರ ಮಗಳೇ, ಆ ಹುಡುಗಿ ಹೆಸರು ಆರತಿ. ಹೌದು ಅಲ್ಲಿ ಭಾಳ ಮಾಡಿ ಆ ಹುಡುಗಿ ಇಲ್ಲಿ ಕುತ್ತಾಳ, ಬಂದಾಳಕ್ಕೆ. ಹಾ ಹಾ ಅವಳು ಹಾಡೋದು ನಾವು ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಿದೆವು ಬಂಧುಗಳೇ. ಹಾ ಹಾ ಈಗ ಗಡಿ ಭಾಗದಾಗ ನಮ್ಮ ಜೊತೆಗೂಡಿ ಎಲ್ಲ ಹೆಣ್ಣು ಕಲಾವಿದರು ನಮ್ಮ ತಂಗದ್ಯಾರ ಹಾಡ್ಯಾರ. ಹೌದು ಖರೆ ನಿಮ್ಮ ಹನ್ನೂರು ಊರ ಕೀರ್ತಿ ಮುಗಿಲೆತ್ತರಕ್ಕೆ ಮುಟ್ಟಬೇಕಂದ್ರೆ ನಿಮ್ಮ ಇಡೀ ಹನ್ನೂರು ಊರ ಕಣ್ಣ ಆ ಸಣ್ಣ ಹುಡುಗಿ ಮ್ಯಾಗಿಟ್ಟು ಆಶೀರ್ವಾದ ಮಾಡಿದ್ರೆ ಅಂದ್ರೆ ಈ ಊರ ಕೀರ್ತಿ ಮುಗಿಲೆತ್ತರಕ್ಕೆ ಮುಟ್ತದ. ಅಷ್ಟು ತಾಳಬದ್ಧವಾಗಿ ಹಾಡುವಂಥ ಕಲಾವಿದೆ ನಿಮ್ಮ ಊರಾಗ ಹುಟ್ಟ್ಯಾಳ ಬಂಧುಗಳೇ. ಹೌದು 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 ಅದಕ್ಕೆ ಸದು ಹಾ ಹಾ ನಮಗ ನಮ್ಮ ಸ್ನೇಹಿತ ಇದ್ದಂತ ಯಾರಿಪ್ಪ ಅವರು? ನಮ್ಮ ಹನ್ನೂರದ ಸೋಮನಾಥ್ ತಳವಾರ್ ಅವರು. ಹೌದು ಸತ್ಯಪ್ಪ ಕಾಕ ಅವ್ರಿಗೆ ಒಂದು ಸನ್ಮಾನ ಮಾಡಿದ್ರು, ಒಂದು ಪುಷ್ಪದ ಮಾಲೆ ಹಾಕಿದ್ರು. ಹೌದು ಹೌದು ಹಾಕ್ಯಾರಿಪ್ಪ. ನಮಗೂ ಕೂಡ ಸನ್ಮಾನ ಮಾಡಿ ಇದು ಪುಷ್ಪದ ಮಾಲೆ ಹಾಕ್ಯಾರ. ಹೌದು ಇದು ಹೂವಿನ ಮರ್ಮ ಹೇಳ್ಬೇಕಾಗ್ಯದ. ಒಂದು ನಿಮಿಷದಾಗ ಹೇಳಿ ವಿಷಯಕ್ಕೆ ಬರ್ತ ಲಕ್ಷ ಇಡ್ರಿ. ಹೆಂಗದ್ರಿಪ್ಪ ಮರಮದು? ಈ ಹೂವ ಹಾ ಹಾ ಒಳ್ಳೆಕ್ಕೂ ಅದ, ಹೌದು ಹೌದು ಕೆಟ್ಟದಕ್ಕೂ ಅದ. ಹೆಂಗದ್ರಿಪ್ಪ ಒಳ್ಳೇದಕ್ಕ ಕೆಟ್ಟದಕ್ಕ? ಇದು ಹೂವಿನ ಮರ್ಮ ಹೇಳ್ತಪ್ಪ ಇಲ್ಲ ನಿಮಗೆ. ಹಾ ಹಾ ಹೇಳ್ರಿ. ಇದು ಹೂವೆಲ್ಲ ಒಂದೊಂದು ಹೂವ ಕೂಡಿ ದಾರಿನೊಳಗ ಕೋಣಿಸಿ ನಿರ್ಮಾಣ ಮಾಡಿದ್ರೆ ಇದು ಹಾರ ಆಗುತ್ತದ. ಹೌದೌದು ಹೂವಿನ ಹಾರ ಹಾಕದ. ಹೂವ ಒಂದೊಂದೇ ಅದಾವ. ಹೌದು ಕರೆ ದಾರಿನೊಳಗ ಒಂದೊಂದೊಂದೊಂದು ಕೂಡಿಸಿ ಒಂದ್ ಐತಂದ್ರೆ ಇದಕ್ಕೆ ಹಾರ ತಿಳಿ ಕರೀತಾರ. ಹೌದು ಇದು ಹೂವಿನ ಹಾರ ಬ್ರಹ್ಮ ವೇದಿಕೆ ಮ್ಯಾಗ ಕಲಾವಿದರಿಗೆ ಕೊರಳಾಗ ಬಿತ್ತಂದ್ರೆ ಇದು ಸತ್ಕಾರ ತರ. ಹೌದು ಬ್ರಹ್ಮ ವೇದಿಕೆ ಮ್ಯಾಗ ಕಲಾವಿದರಿಗೆ ಬಿದ್ದರ ಇದು ಸತ್ಕಾರ ತರ. ಅದೇ ಹೂವಿನ ಹಾರ ಒಂದು ಸುಂದರವಾದ ಕನ್ಯಾ ತೆಗೆದ ಹಸಿ ಜಗಲಿ ಮ್ಯಾಗ ನಿಂದರಿಸಿ, ಹೌದು ಹೆಣ್ಮಗಳ ಕೈಯಾಗ ಒಂದು ಹೂವಿನ ಹಾರ, ಇವನ ಕೈಯಾಗ ಒಂದು ಹೂವಿನ ಹಾರ ಕೊಟ್ಟು ಹಾ ಹಾ ದೈವದವ್ರು ಅಕ್ಕಿ ಕಾಳು ಹಾಕ್ತಾರ, ಹೂ ಬದಲಾಯಿಸಿ ಒಬ್ಬರಿಗೊಬ್ರು ಕೊಳ್ಳಾಗ ಹಾಕರಿ ಅತ್ತಾರ. ಅದಕ್ಕೇನ ತಿಳಿ ಕರೀತಾರ? ಏನು? ಪ್ರಪಂಚದೊಳಗೆ ನೀ ಕಾಲ ಇಟ್ಟೆ ತಿಳಿ ಕರೀತಾರ. ಅದಕ್ಕೆ ಲಗ್ನ ತಿಳಿ ಕರೆದಾರ. ಹೌದು ಹೌದು ಅಕ್ಕಿ ಕಾಳ ಲಗ್ನ ತಿಳಿ ಕರೆದಾರ. ಹಾ ಹಾ ಇದೇ ಹೂವಿನ ಹಾರ ಲಗ್ನ ಆಗಿ ದೇವ್ರ ದಿನ್ರ ಎಲ್ಲ ಆದ ಬಳಿಕ ಒಂದು ಪಲಂಗ ಗಾದಿ ಮ್ಯಾಗ ಹೆಣ್ಮಕ್ಳು ಕೋಲ್ಯಾಗ ಸಜಾವಟ ಮಾಡಿ ಆ ಹೂ ಹಾಕಿ ಸತಿಪತಿಗೆ ಕೂಡಿಸಿದ್ರಂದ್ರೆ ಅದು ಮೊದಲ ರಾತ್ರಿ ತಿಳಿ ಕರೀತಾರ. ಹೌದು ಹೌದು ಇದೇ ಹೂವಿನ ಹಾರ ನಾವು ನೀವು ಹೋದೆವಂದ್ರೆ ಗುಂಟಿಗೆ ನಮಗೆ ಬಡದು ಇದು ತಂದು ಹಾಕ್ತಾರ. ಅದು ಕೊನೆ ಜಾತ್ರಿ. ಹೌದು 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 ನೋಡ್ರಿ ಎಟ್ಟು ಒಂದೇ ಅದು ಹೂವಿನ ಹಾರ ಕರಿ ಎಟ್ಟು ಹೈರಾಣಕ್ಕೆ ಹಾಕ್ತದ್ರಿ. ಹೌದು ಮೊದಲ ರಾತ್ರಿ ಮಾಡೋದು ಇದೇ ಅದ, ಹಾ ಹಾ ಕೊನೆ ಜಾತ್ರೆ ಮಾಡೋದು ಇದೇ ಅದ. ಖರೆ ಹೂವಿನ ಹಾರಿನೊಳಗೆ ಇದಕ್ಕೆ ಹಾರ ತಿಳಿ ಕರಿಬೇಕಂದ್ರ ಎಲ್ಲ ಹೂವು ಒಂದಕ್ಕೊಂದು ದಾರಿನೊಳಗೆ ದಾರ ಕಾಣಿಸಿಲ್ಲ, ಖರೆ ಬರೇ ಹಾರ ಕಾಣಿಸ್ಲಾಗತ್ತದ. ಒಳಗ ಇದಕ್ಕೆ ಆಧಾರದ ಹಾರದ. ಹೌದು ಅದರಂತೆ ನಾವು ನೀವೆಲ್ಲ ಪ್ರಪಂಚದೊಳಗ ತೊಡಕಿದೇವ್. ಹೌದು ನಮ್ಮೂರು ಗೌಡ ಯಾನು ಇದ್ದಿತ್ತಲ್ರಿ, ಕೂಲಿ ಹೋಗ್ತಿದ್ದ. ಹಾ ಹಾ ಮಾಡ್ಯಾದ ಮ್ಯಾಗ ಮಾಡ್ಯಾಕ ಕಟ್ಟ್ಯಾನ, ಸಂಸಾರ ಚಲೋ ನಡೀತ ನೋಡ್ರಿ. ಬರೇ ನಿಮ್ಗೆ ಕಾಣಿಸಲಿಕ್ಕಾಗ್ಯದ. ಅದರ ಹಿಂದೆ ಸೂತ್ರಧಾರ ಬಿಳಿಯಾಣ ಶುದ್ಧ ಭೂತಾಳ ಶುದ್ಧ ಗುಡ್ಡದೊಡಿ ಅಂಶುದ್ಧ ಸದ್ಗುರುನಾಥ ಬೀರ ದೇವರ ಹಿಂದೆ ಆಶೀರ್ವಾದ ಅನ್ನೋದು ಸೂತ್ರದ ದಾರ ಇರ್ತದ. ಅದು ಮಾತ್ರ ಯಾರಿಗೆ ಕಾಣಿಸಂಗಿಲ್ಲ. ಹೌದು ಹೌದು